ರಾಮಾಚಾರಿ ಸೀರಿಯಲ್. ಮನೆಗೆ ಬಂದ ಚಾರು ಶುಭ ಸಮಾಚಾರ ತಂದಿದ್ದಾಳೆ. ವೈಶಾಖ ಹೆದರಿದ್ದಾಳೆ. ವೈಶಾಖ ಮನೆಯಲ್ಲಿರುವ 2 ಜೋಡು ಗಿಳಿಗಳನ್ನು ಕೈಯಲ್ಲಿ ಹಿಡಿದುಕೊಂಡು, ಈ ಮನೆಯಲ್ಲಿ ನಿಮಗೆ ಜಾಗ ಇಲ್ಲ, ಅವಳಿ ಮಕ್ಕಳು ಕೂಡ ಮನೆಗೆ ಬರೋದಿಲ್ಲ, ಇನ್ನು ನಿಮ್ಮ ಅಗತ್ಯ ಈ ಮನೆಗಿಲ್ಲ, ನಾನೇ ಇದನ್ನು ತೆಗೆದು ಹೊರಗೆ ಹಾಕ್ತೇನೆ ಎಂದು ಹೇಳುತ್ತಾ ಅದನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ದೊಡ್ಡದಾಗಿ ಮಾತನಾಡುತ್ತಾ ಇರುತ್ತಾಳೆ. ನಂತರ ಅದೆರಡು ಗಿಳಿಗಳನ್ನು ಹೊರಗೆ ಎಸೆಯುತ್ತಾಳೆ. ಇದೇ ಸಂದರ್ಭದಲ್ಲಿ ಚಾರು ಅದನ್ನು ಹಿಡಿಯುತ್ತಾಳೆ. ಯಾಕೆ ಅಕ್ಕ, 2 ಗಿಣಿನ ಮನೆಯಿಂದ ಆಚೆ ಹಾಕ್ತಾ ಇದ್ದೀರಾ? ಇದು ಈ ಮನೆ ಅವಳಿ ಮಕ್ಕಳ ಸಂಕೇತ ಅನ್ನೋದು ಗೊತ್ತಿಲ್ವಾ ನಿಂಗೆ ಅಂತ ಕೇಳುತ್ತಾಳೆ. ಆಗ ವೈಶಾಖ ಅದಕ್ಕೆ ಏನು ಉತ್ತರ ನೀಡೋದಿಲ್ಲ. ಬದಲಾಗಿ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ, ಆ ಅವಳಿ ಮಕ್ಕಳು ಈ ಮನೆಗೆ ಮತ್ತೆ ಕಾಲಿಡೋದಿಲ್ಲ ಎಂದು. ನಂತರ ಅಲ್ಲಿಗೆ ಚಾರು ಅತ್ತೆ ಬರುತ್ತಾರೆ. ಜಾನಕಿ ಬಂದು, ಚಾರು ಬಂದ್ಯಾ, ಬಾ ನೀನು, ನಿನಗೋಸ್ಕರ ಕಾಯ್ತಾ ಇದ್ದೆ, ನೀನು ಹೋಗಿದ್ದ ಕೆಲಸ ಏನಾಯ್ತು? ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಸರಾಗವಾಗಿ ಆಯ್ತಾ? ಸಂವತ್ಸರಕ್ಕೆ ಹೋಗಿ ಬಂದ್ಯಲ್ಲ, ನನಗೆ ತುಂಬ ಖುಷಿ ಆಯಿತು ಅಂತ ಅವರು ಹೇಳ್ತಾರೆ. ಚಾರು ನಗು ಮೊಗದಿಂದ ಉತ್ತರಿಸುತ್ತಾಳೆ. ನಂತರ ಅತ್ಯಮ್ಮ ಆರತಿ ತಗೊಂಡು ಬನ್ನಿ ಎಂದು ಹೇಳುತ್ತಾರೆ. ಆರತಿನ ಯಾಕೆ ಎಂದು ಪ್ರಶ್ನೆ ಮಾಡ್ತಾಳೆ ಜಾನಕಿ. ವೈಶಾಖಳಿಗೆ ಕೋಪ ಬರುತ್ತದೆ. ನೀನೇನು ಯುದ್ಧ ಮಾಡಿ ಬಂದ್ಯಾ? ಆರತಿ ಬೇರೆ, ನಿಂಗೆ ಇಷ್ಟೆಲ್ಲ ಆರತಿ ಮಾಡೋಕೆ ಆಗೋದಿಲ್ಲ ಎಂದು ಹೇಳುತ್ತಾಳೆ. ಆಗ ಅವಳಿಗೆ ಚಾರು ತಿರುಗುತ್ತರ ನೀಡುತ್ತಾಳೆ. ಚಾರು, ಆರತಿ ತನ್ನಿ ಅಂದರೆ ಅದಕ್ಕೆ ಒಂದು ಮುಖವಾದ ಕಾರಣ ಇದೆ ಅಂತ ಹೇಳುತ್ತಾಳೆ. ನಂತರ ಅವಳು ಅತ್ತೆ ಹತ್ತಿರ ಇನ್ನೊಮ್ಮೆ ಆರತಿ ತಯಾರು ಹೇಳುತ್ತಾರೆ. ಆಗ ಏನೋ ಮುಖ್ಯವಾದ ಕಾರಣ ಇದೆ ಎಂದು ಅವರು ಹೋಗಿ ಆರತಿ ತರುತ್ತಾರೆ. ನಂತರ ಮನೆಯವರೆಲ್ಲ ಅಲ್ಲಿ ಬಂದು ನಿಂತಿರುತ್ತಾರೆ. ಅವರೆಲ್ಲರೂ ಒಂದು ಕುತೂಹಲ ಕಾಡುತ್ತಾ ಇರುತ್ತದೆ. ಯಾಕೆ ಬರಬಹುದು, ಬಾಗಿಲ ಹತ್ತಿರ ಯಾಕೆ ಕಾಯಬೇಕು ಅಂತ. ನಂತರ ಚಾರು ಹೇಳ್ತಾಳೆ, ಇರಿ ಅತ್ತೆ, ನಾನು ರಾಮಾಚಾರಿನ ಕರಿತೀನಿ ಅಂತ. ಆಮೇಲೆ ಅವಳು ರಾಮಾಚಾರಿಯನ್ನು ಕೂಗುತ್ತಾಳೆ. ಆಗ ಅವನು ಬರುತ್ತಾನೆ. ಅವನನ್ನು ನೋಡಿ ಜಾನಕಿಗೆ ತುಂಬ ಸಂತೋಷವಾಗುತ್ತದೆ. ರಾಮಾಚಾರಿ ಅಂತ ಅವನು ತನ್ನನ್ನು ಮಾತನಾಡಿಸುತ್ತಾರೆ. ಅವನನ್ನು ನೋಡಿ ವೈಶಾಖಳಿಗೆ ಶಾಕ್ ಆಗುತ್ತದೆ. ಅರೆ, ಇವನು ಹೇಗೆ ಬಂದ ಅಂತೂ ಅಂದುಕೊಳ್ಳುತ್ತಾಳೆ. ನಂತರ ರಾಮಾಚಾರಿ ಒಂದು ಮಾತನಾಡದೆ ಅಲ್ಲಿ ನಿಂತಿದ್ದಾನೆ. ಆಗ ಚಾರು ಹೇಳುತ್ತಾನೆ, ನನ್ನ ಗಂಡ ರಾಮಾಚಾರಿ ಯುದ್ಧ ಅಲ್ಲ, ಸಾವನ್ನೇ ಗೆದ್ದು ಬಂದಿದ್ದಾನೆ, ಯಮನ ಜೊತೆ ಹೋರಾಡಿದ್ದಾನೆ ಎಂದು ಹೇಳುತ್ತಾಳೆ. ನಂತರ ಜಾನಕಿ ಆರತಿ ಮಾಡುತ್ತಾಳೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿ ರಾಮಾಚಾರಿ ಜನಮನ ಗೆದ್ದಿದೆ. ಸದ್ಯ ರಾಮಾಚಾರಿ ಹಾಗೂ ಕಿಟ್ಟಿ ಪಾತ್ರದ ಡಬಲ್ ರೋಲ್ ನಿಮಗೆ ನೋಡಲು ಈ ಧಾರಾವಾಹಿಯಲ್ಲಿ ಸಿಗುತ್ತದೆ. ಚಾರು ತನ್ನ ಗಂಡ ಹಾಗೂ ಗಂಡನನ್ನು ತಮ್ಮನನ್ನು ಉಳಿಸಲು ತುಂಬ ಪ್ರಯತ್ನ ಮಾಡಿರುತ್ತಾಳೆ. ಹೀಗಿರುವಾಗ ಅವಳ ತಾಯಿ ಮಾನ್ಯತೆ ಮಾತ್ರ ಯಾವಾಗಲೂ ಕೆಟ್ಟದನ್ನೇ ಮಾಡುತ್ತಾ ಇರುತ್ತಾಳೆ. ಕಿಟ್ಟಿನ ಎದುರು ಹಾಕಿಕೊಂಡ ಮಾನ್ಯತಾ ಸೋಲಿಯೋದು ಪಕ್ಕಾ ರೆಡಿ, ಸಾಕ್ಷಿ ರೆಡಿ ಇದೆ. ರಾಮಾಚಾರಿಯನ್ನು ಪೊಲೀಸರು ಹುಡುಕ್ತಾ ಇದ್ದಾರೆ. ಅವರು ಏನಾದರೂ ಸಿಕ್ಕಿದರೆ ಅವನ ಕತೆ ಮುಗಿಸಬೇಕು ಅಂತ ಕಾದವರು ಇದ್ದಾರೆ. ಹೀಗಿರುವಾಗ ರಾಮಾಚಾರಿ ಮಾತ್ರ ಸೇಫ್ ಆಗಿ ಬಚಾವಾಗಿದ್ದಾನೆ. ಇಷ್ಟಕ್ಕೆಲ್ಲ ಆಗೋಕೆ ಕಾರಣ ಕಿಟ್ಟಿನೇ. ಹಾಗಾದರೆ ಈಗ ಜೈಲಿನಲ್ಲಿ ಹೋಗುವುದು ರಾಮಾಚಾರಿನ ಅಥವಾ ಕಿಟ್ಟಿನ ಎಂಬ ಪ್ರಶ್ನೆಗಳು ಕಾಡುತ್ತಿದೆ. ಕಿಟ್ಟಿ ಮೊಬೈಲ್ ನಂಬರ್ ದಾತ್ರಿವನದಲ್ಲಿ ಆಕ್ಟಿವ್ ಆಗಿದೆ ಎಂದು ಇನ್ಸ್ಪೆಕ್ಟರ್ಗೆ ಗೊತ್ತಾಗುತ್ತದೆ. ಅವರು ನಂಬರ್ಗೆ ಕಾಲ್ ಮಾಡುತ್ತಾರೆ. ಕಾಲ್ ಮಾಡಿ ಕೇಳ್ತಾರೆ, ನೀನು ಯಾಕೆ ದಾತ್ರಿವನದಲ್ಲಿದ್ದೀಯಾ, ಅಲ್ಲಿ ನಿನ್ನ ನಂಬರ್ ಯಾಕೆ ಆಕ್ಟಿವ್ ಆಗಿದೆ ಎಂದು. ಕಿಟ್ಟಿ ಒಂದು ಉಪಾಯ ಹುಡುತ್ತಾನೆ. ಅವನು ಪಕ್ಕ ಅವನ ಶಿಷ್ಯ ನಿಂತಿರುತ್ತಾನೆ. ನೋಡು, ನನಗೆ ಕಾಲ್ ಬರ್ತಾ ಇದೆ, ಆದರೆ ನನ್ನ ಹತ್ರ ರೆಕಾರ್ಡ್ ಇಲ್ಲ. ಒಂದು ಕೆಲಸ ಮಾಡು, ನಿನ್ನ ಮೊಬೈಲ್ನಲ್ಲಿ ರೆಕಾರ್ಡರ್ ಆನ್ ಮಾಡಿ ನಾನು ಏನು ಮಾತನಾಡುತ್ತಿದ್ದನ್ನೆಲ್ಲ ರೆಕಾರ್ಡ್ ಮಾಡು ಎಂದು ಹೇಳುತ್ತಾನೆ. ಅದಕ್ಕೆ ಅವನು ಓಕೆ ಎನ್ನುತ್ತಾನೆ. ನಂತರ ರೆಕಾರ್ಡ್ ಮಾಡಲು ಆರಂಭ ಮಾಡುತ್ತಿದ್ದಾರೆ. ಆ ಕಡೆಯಿಂದ ಮಾನ್ಯತೆ ಜೊತೆ ನಿಂತಿದ್ದ ಪೊಲೀಸರು ಮಾತನಾಡಲು ಆರಂಭಿಸುತ್ತಾರೆ. ಅವನು ಪ್ರಶ್ನೆ ಕೇಳಿದ್ದಕ್ಕೆಲ್ಲ ಇವನು ಉತ್ತರ ನೀಡುತ್ತಾ ಹೋಗುತ್ತಾರೆ. ಅವರು ನೀಡಿದ ಉತ್ತರದಲ್ಲಿ ಪೊಲೀಸ್ ಸಿಕ್ಕಿಕೊಳ್ಳಬೇಕು. ಈ ರೀತಿ ಇರುತ್ತದೆ. ನೀನು ಯಾಕೆ ದಾತ್ರಿವನಕ್ಕೆ ಹೋದೆ ಎಂದು ಕೇಳಿದಾಗ ಕಿಟ್ಟಿ ಉತ್ತರಿಸುತ್ತಾನೆ, ಯಾಕಂದರೆ ನಂತರದವರು ಯಾರೋ ಒಬ್ಬ ಇಲ್ಲಿ ಕಂಡ, ಅವನ ವಿಚಾರಕ್ಕೆ ಗೊತ್ತಾಯಿತು, ಅದಕ್ಕೆ ರಾಮಾಚಾರಿ ಇರಬಹುದು ಅಂತ ಅನುಮಾನವಾಯಿತು. ಅದಕ್ಕೆ ನೋಡಿಕೊಂಡು ಹೋಗೋಣ ಅಂತ ನಾನು ಇಲ್ಲಿಗೆ ಬಂದು ನೋಡಿದರೆ ಇಲ್ಲಿ ಅವನೇ ಇದ್ದ, ಒಂದು ಮೂಲೆಯಲ್ಲಿ ಕುಳಿತುಕೊಂಡಿದ್ದ. ಪಾಪ ಏನಾಗಿದೆ ಅಂತ ನೋಡೋಕೆ ಹೋದರೆ ಅವನಿಗೆ ಬೆಟ್ಟಾಗಿತ್ತು. ನಾನು ನೋಡಿಕೊಂಡು ಬಂದೆ ಅಷ್ಟೇ, ಮತ್ತೇನು ಮಾಡಲಿಲ್ಲ ಅಂತ ಹೇಳ್ತಾನೆ. ಅವನು ರಾಮಾಚಾರಿ ವಿಚಾರ ಮಾತನಾಡುತ್ತಾ ಇದ್ದ ಹಾಗೆ ಇವನು ಫೋನ್ ಸ್ಪೀಕರ್ ಆನ್ ಮಾಡಿ ಕಿಟ್ಟಿ ಆಡುವ ಮಾತು ಮಾನ್ಯತೆಗಳಿಗೂ ಕೇಳುವ ರೀತಿ ಮಾತನಾಡುತ್ತಾನೆ. ಆಗ ಮಾನ್ಯತೆ ಕಿಟ್ಟಿ ಹೇಳಿದ ಮಾತನ್ನೆಲ್ಲ ಕೇಳಿಸಿಕೊಳ್ಳುತ್ತಾರೆ. ರಾಮಾಚಾರಿನ ಸಾಯಿಸುವಂತ ಪೊಲೀಸ್ ಹೇಳ್ತಾನೆ. ಆದರೆ ಮಾನ್ಯತೆ ಮೇಡಮ್ ಇದಕ್ಕೆ ಒಪ್ಪಿಕೊಂಡಿದ್ದಾರೆ ಅಂತ ಕೇಳ್ತಾನೆ. ಮಾನ್ಯತೆ ಅವರು ಇಲ್ಲೇ ಇದ್ದಾರೆ, ಅವರು ನಾವಾಡುವ ಮಾತನ್ನೇ ಕೇಳಿಸಿಕೊಳ್ತಾ ಇದ್ದಾರೆ. ಅವರು ನೀನು ರಾಮಾಚಾರಿ ಕೊಂದರೆ ಏನು ಹೇಳೋದಿಲ್ಲ ಎಂದು ಹೇಳ್ತಾನೆ. ಆಗ ಕಿಟ್ಟಿ ಮತ್ತೆ ವೈಶಾಖ ಅಂತ ಪ್ರಶ್ನೆ ಮಾಡ್ತಾಳೆ. ಅವಳೇನು ಹೇಳ್ತಾನೆ, ನಾವೆಲ್ಲ ಒಂದೇ ಟೀಮ್ ತಾನೆ ಅಷ್ಟು ಸತ್ಯವನ್ನು ಬಾಯ್ಬಿಡ್ತಾನೆ. ಇದನ್ನು ಕಿಟ್ಟಿ ರೆಕಾರ್ಡ್ ಮಾಡಿಕೊಳ್ತಿರ್ತಾನೆ. ನಾನು ಹೇಳ್ತಾ ಇದ್ದೀನಿ, ಮುಖ ಮೂತಿಯನ್ನು ಕಾಣದ ಹಾಗೆ ಅವನನ್ನು ಸುಟ್ಟು ಹಾಕು ಎಂದು ಪೊಲೀಸ್ ಹೇಳ್ತಾರೆ. ಆದರೆ ಮಾನ್ಯತೆ ಅವರನ್ನು ತಡೆದು ಹೋಗಿ ಕೆಲಸ ಆಗಲೇಬೇಕು, ಇಷ್ಟು ದಿನ ರಾಮಾಚಾರಿಯನ್ನು ಕೊಲ್ಲೋಕೆ ಯಾರು ಹೋದ್ರು, ಸೋತು ಬಂದಿದ್ದಾರೆ, ಆದರೆ ನೀನು ಅವನನ್ನು ಕೊಂದರೆ ಬರಬೇಕು ಎಂದು ಹೇಳ್ತಾಳೆ. ಮತ್ತೆ ಬಂದದ್ರು ಚಾರು ಹಾಗೂ ರಾಮಾಚಾರಿ. ಕಿಟ್ಟಿ ಏನು ಮಾಡ್ತಾನೆ, ರಾಮಾಚಾರಿ ಆಶ್ರಮದಿಂದ ಹುಷಾರಾಗಿ ಬಂದಿದ್ದಾನೆ, ಅವನು ಚೇತರಿಸಿಕೊಂಡಾಗಿಂದ ಚಾರು ಸಂತೋಷಕ್ಕೆ ಮಿತಿ ಇಲ್ಲದಂತಾಗಿದೆ. ಅವಳಿಗೆ ಮರಳಿ ಮತ್ತೆ ತನ್ನ ಜೀವನ ಸಿಕ್ಕಂತಾಗಿದೆ. ಅವಳು ತುಂಬ ಸಂತೋಷದಿಂದ ಅವನೊಟ್ಟಿಗೆ ಎಳನೀರು ಕುಡಿಯಲು ಬಂದಿದ್ದಾಳೆ. ಕಿಟ್ಟಿ ಕೂಡ ಅವಳ ಜೊತೆಗೆ ಬಂದಿದ್ದಾನೆ. ಕಿಟ್ಟಿ ಒಳ್ಳೆಯವನು ಅನ್ನೋದು ಅವರಿಬ್ಬರಿಗೂ ಅರ್ಥ ಆಗಿದೆ. ಮುಂದೆ ಏನಾಯಿತು ಎಂಬುದನ್ನು ನೋಡೋಣ. ಚಾರು ಹಾಗೂ ರಾಮಾಚಾರಿ ಇಬ್ಬರು ಸಹ ಎಳನೀರು ಕುಡಿಯಲು ಬಂದು ಕಡೆ ನಿಂತಿರ್ತಾನೆ. ಅವರು ಎಳನೀರು ಕುಡಿಯಲು ಬಂದಾಗ ರಾಮಾಚಾರಿ ಒಂದೇ ಯಾಕೆ ಇನ್ಮುಂದೆ ಎಳನೀರು ಕೊಡಿ ಎಂದು ಕೇಳುತ್ತಾನೆ. ಆದರೆ ಚಾರು ಅದಕ್ಕೆ ಒಪ್ಪೋದಿಲ್ಲ. ನೀನೇ ಅಲ್ವಾ ಪಾರ್ವತಿ ಪರಮೇಶ್ವರ ಬಗ್ಗೆ ಹೇಳಿದ್ದು, ಅವರು ಇದೇ ರೀತಿ ಬೇರೆ ಬೇರೆ ಸೇರ್ತಾ ಇದ್ರ ಎಂದು ಪ್ರಶ್ನೆ ಮಾಡ್ತಾಳೆ. ಆಗ ರಾಮಾಚಾರಿ ಸುಮ್ಮನಾಗುತ್ತಾನೆ. ಅವನು ತುಂಬ ಹೊತ್ತು ಯೋಚನೆ ಮಾಡಿದರೂ ಸಹ ಚಾರು ಮಾತ್ರ ಅವನ ಬಗ್ಗೆ ಬೇರೆ ಯೋಚನೆ ಮಾಡದೆ ಇನ್ನೊಂದು ಸ್ಟ್ರಾ ಕೊಡಿ ಎಂದು ಕೇಳುತ್ತಾಳೆ. ಆಗ ಇವನು ಇನ್ನೊಂದು ಸ್ಟ್ರಾ ಕೊಡುತ್ತಾನೆ. ನಂತರ ಅದನ್ನು
ಅವರು ಎಳೆನೀರಿಗೆ ಹಾಕುತ್ತಾರೆ, ಕುಡಿತಾರೆ. ಆಗ ರಾಮಚಾರಿಗೆ ಕಿಟ್ಟಿ ನೆನಪಾಗುತ್ತಾನೆ. ಬೇಡ ಚಾರು ಮೇಡಮ್, ಇಲ್ಲೇ ಕಿಟ್ಟಿದ್ದಾನೆ ಎಂದು ಹೇಳುತ್ತಾನೆ. ಆದರೆ ಅವನು ಕಣ್ಣಲ್ಲಿಸಿ ಎಷ್ಟು ದೂರ ನೋಡಿದರೂ ಅಲ್ಲಿ ಕಿಟ್ಟಿ ಇರೋದಿಲ್ಲ. ಆಗ ಚಾರು ಮಾತು ಮುಂದುವರಿಸುತ್ತಾಳೆ. ಅವಳು ಮಾತು ಮುಂದುವರಿಸಿದೆ ಹೇಳ್ತಾಳೆ, ಕಿಟ್ಟಿ ತುಂಬ ಒಳ್ಳೆಯವನು, ಅವನಿಗೆ ಗೊತ್ತಿದೆ ನಾನು ಅಣ್ಣ ಹಾಗೂ ಅತ್ತಿಗೆಗೆ ಪ್ರೈವೇಸಿ ಕೊಡಬೇಕು ಅಂತ ಅದಕ್ಕೆ ಅವನು ಇಲ್ಲಿಂದ ಇಲ್ಲ ಎಂದು ಹೇಳ್ತಾಳೆ. ಆ ನಂತರ ರಾಮಚಾರಿ ಕಿಟ್ಟಿ ಬಗ್ಗೆ ಯೋಚನೆ ಮಾಡದೆ ಹೌದು ಎಂದು ಅಂದುಕೊಳ್ಳುತ್ತಾನೆ ಮತ್ತು ಎಳನೀರು ಕುಡಿಯಲು ಮುಂದಾಗುತ್ತಾನೆ. ಆಗ ಅವನು ಕಿಟ್ಟಿ ಬಗ್ಗೆ ಹೇಳುತ್ತಾಳೆ, ಅವನು ತುಂಬ ಒಳ್ಳೆಯವನು, ಅದಕ್ಕಾಗಿ ನಾವು ಇಲ್ಲಿ ಇದ್ದೇವೆ. ನಿಮ್ಮನ್ನು ಬಿಡಿಸಿಕೊಂಡು ಬರಲು ಅವನು ತುಂಬ ಪ್ರಯತ್ನ ಮಾಡಿದ್ದಾನೆ. ಅವನು ಈಗ ಅತ್ತೆ ಹಾಗೂ ಮಾವನನ್ನು ನೋಡಲು ಕಾದಿರಿಕೊಂಡಿರ್ತಾನೆ. ಅದಕ್ಕಾಗಿ ಅವನು ತುಂಬ ಕಾತುರದಿಂದ ಕಾಯ್ತಾ ಇದ್ದಾನೆ. ಈಗ ಇಬ್ಬರು ಒಟ್ಟಿಗೆ ಮನೆಗೆ ಹೋದರೆ ಹೇಗಿರುತ್ತೆ ಹೇಳಿ ಎಂದು ರಾಮಚಾರಿ ಹತ್ತಿರ ಚಾರು ಕೇಳ್ತಾಳೆ. ನಂತರ ಅವರಿಬ್ಬರು ಎಳನೀರು ಕುಡಿಯುತ್ತಾರೆ. ಇತ್ತ ಕಿಟ್ಟಿ ತನ್ನ ಸ್ನೇಹಿತರ ಹತ್ತಿರ ಮಾತನಾಡ್ತಾ ಇರ್ತಾನೆ. ಈ 4 ಜನ ಎಲ್ಲಿ ಹೋಗಿದ್ದಾರೆ, ಅವರು ಈಗ ಏನು ಮಾಡ್ತಾ ಇದ್ದಾರೆ ಎಂದು ಪ್ರಶ್ನೆ ಮಾಡುತ್ತಾನೆ. ಆಗ ಅವರು ಉತ್ತರ ನೀಡುತ್ತಾರೆ. ಆಗ ಅವನ ಶಿಷ್ಯ, ಅವರೆಲ್ಲ ನಾವೇ ಕಟ್ಟಿ ಹಾಕಿದ್ದೇವೆ, ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ಒಂದೊಂದು ಊರಿಗೆ ಹೋಗುವ ಒಂದು ಬಸ್ನಲ್ಲಿ ಬಿಸಾಡಿದ್ದೇವೆ ಎಂದು ಹೇಳುತ್ತಾರೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಧಾರಾವಾಹಿ ರಾಮಚಾರಿ ಜನಮನ ಗೆದ್ದಿದೆ. ಸದ್ಯ ರಾಮಚಾರಿ ಈಗ ಕಿಟ್ಟಿ ಪಾತ್ರದ ಡಬಲ್ ರೋಲ್ ನಿಮಗೆ ನೋಡಲು ಸಾಧ್ಯವಾಗುತ್ತದೆ. ಚಾರು ತನ್ನ ಗಂಡ ಹಾಗೂ ಗಂಡನ ತಮ್ಮನನ್ನು ಉಳಿಸಿಕೊಳ್ಳಲು ತುಂಬ ಪ್ರಯತ್ನ ಮಾಡ್ತಾ ಇದ್ದಾಳೆ. ಹೀಗಿರುವಾಗ ಅವಳ ತಾಯಿ ಮಾನ್ಯತಾ ಮಾತ್ರ ಯಾವಾಗಲೂ ಕೆಟ್ಟದನ್ನೇ ಬಯಸ್ತಾ ಇದ್ದಾಳೆ. ಕಿಟ್ಟಿ ರಾಮಚಾರಿ ಒಂದಾಗಾಯಿತು. ಮಾನ್ಯತಾ ವೈಶಾಖಕ್ಕೆ ನರಕ ಗ್ಯಾರಂಟಿ. ರಾಮಚಾರಿ ಸಾವು ಬದುಕಿನ ಹಂತಕ್ಕೆ ತಲುಪಿರುವುದಕ್ಕೆ ಯಾರೋ ಕಡವೈರಿಗಳ ದ್ವೇಷವೇ ಕಾರಣ ಅನ್ನೋದು ಚಾರುಗೆ ಬಲವಾದ ಅನುಮಾನ. ಕಿಟ್ಟಿಯನ್ನು ರಾಮಚಾರಿ ಸ್ಥಾನಕ್ಕೆ ಬಿಟ್ಟು ರಾಮಚಾರಿಯನ್ನು ಕೊಲ್ಲುವ ಪ್ರಯತ್ನ ಮಾಡಲಾಗಿತ್ತು. ಆದರೆ ಕಿಟ್ಟಿ ಯಾವ ಸತ್ಯವನ್ನು ಒಪ್ಪಿಕೊಳ್ಳುತ್ತಿಲ್ಲ. ಸಮಯ ಬಂದಾಗ ಎಲ್ಲವನ್ನು ಹೇಳುತ್ತೇನೆ ಎಂದು ತಿಳಿಸಿಬಿಟ್ಟಿದ್ದಾನೆ. ಕಿಟ್ಟಿಗೆ ಈ ವಿಚಾರವನ್ನು ಹೇಗೆ ಹೇಳಬೇಕು ಎಂದು ತಿಳಿಯುತ್ತಿಲ್ಲ. ಯಾಕಂದರೆ ರಾಮಚಾರಿಯ ಪ್ರಾಣಕ್ಕೆ ಸಂಚಕಾರ ತಂದಿರುವುದು ಚಾರು ತಾಯಿ ಮಾನ್ಯತಾ, ಮನೆಯಲ್ಲಿ ಅತ್ತಿಗೆನಿಸಿಕೊಂಡಿರೋ ವೈಶಾಖ. ಹೀಗಿರುವಾಗ ಏನು ಹೇಳಬೇಕು ಎಂದು ತೋಚದೆ ಸುಮ್ಮನೆ ಆಗಿದ್ದಾನೆ. ಈಗ ರಾಮಚಾರಿ ಒಂದಾಗಿರುವ ಕಾರಣವು ಸತ್ಯ ಹೇಳುವ ಸಮಯ ಬಂದಿದೆ. ಬದುಕು ಬಿಟ್ಟ ರಾಮಚಾರಿ ಜೀವನದಲ್ಲಿ ಜಿಗುಪ್ಸೆಯನ್ನು ಕಳೆದುಕೊಂಡ ಚಾರು ಬದುಕಿನಲ್ಲಿ ಮತ್ತೆ ಹೊಸ ಚೈತನ್ಯ ಶುರುವಾಗಿದ್ದು, ರಾಮಚಾರಿ ಬದುಕಿ ಬಂದ ಮೇಲೆ ಗುರುಗಳಿಗೆ ರಾಮಚಾರಿ ದೇಹಕ್ಕೆ ಶಕ್ತಿ ಭರಿಸುವ ಕೆಲಸವಾಗುತ್ತಿದ್ದು, ಆದರೆ ಅಷ್ಟರಲ್ಲಿ ಕಿಟ್ಟಿ ಹಾಗೂ ಚಾರು ಅಪಾಯಕ್ಕೆ ಸಿಲುಕಿದರು. ಹೆಂಡತಿ ಕೂಗಿಗೆ ಮಲಗಿದ್ದವ ಎದ್ದ ರಾಮಚಾರಿ ಎಲ್ಲರನ್ನು ಬಗ್ಗು ಬಡಿದಿದ್ದ. ರೌಡಿಗಳಿಂದ ತಮ್ಮನನ್ನು ಹೆಂಡತಿಯನ್ನು ಕಾಪಾಡಿಕೊಂಡಿದ್ದ. ಕಡೆಗೆ ಆ ರೌಡಿಗಳು ಅಲ್ಲಿಂದ ಓಡಿ ಹೋಗಿದ್ದರು. ಚಾರುಗೆ ಮತ್ತೆ ಜೀವ ಬಂದಂತೆ ಆಗಿತ್ತು. ಚಾರು ಕಿಟ್ಟಿಯ ತ್ಯಾಗ ಮಹತ್ವದ್ದು. ರಾಮಚಾರಿ ಸಂಪೂರ್ಣ ಹುಷಾರಾಗಿದ್ದಾನೆ. ಈಗ ಗುರುಗಳಿಂದ ಆಶೀರ್ವಾದ ಪಡೆದು ಮನೆಗೆ ಹೋಗುವುದಕ್ಕೆ ಸಜ್ಜಾಗಿದ್ದಾನೆ. ಅದಕ್ಕೂ ಮುನ್ನ ಗುರುಗಳು ನಡೆದಿದ್ದೆಲ್ಲವನ್ನು ತಿಳಿಸಿದರು. ಕಪಾಲ ಬೆಟ್ಟಕ್ಕೆ ಹೋದ ಸೀತೆಯನ್ನು ಲಕ್ಷ್ಮಣನಂತೆ ಕಾಪಾಡಿದ ಕಿಟ್ಟಿಯ ಬಗ್ಗೆ ಹೊಗಳಿದರು. ಅವರಿಬ್ಬರು ಇಲ್ಲದೆ ಹೋಗಿದ್ದರೆ ಜೀವ ಉಳಿಯುವುದೇ ಕಷ್ಟವಾಗಿತ್ತು ಎಂದರೆ ಚಾರು ಅಂತ ಬರೋ ದೇವರಿಗೆಲ್ಲ ಕೈ ಮುಗಿದು ಹೊರಗೆ ಹೋಗುತ್ತಿದ್ದಳು. ಕಿಟ್ಟಿ ಕೂಡ ತನ್ನ ಪ್ರಾಣವನ್ನೇ ಒತ್ತೆ ಇಟ್ಟು ಅಣ್ಣನನ್ನು ಕಾಪಾಡಿದ್ದ. ಇದನ್ನೆಲ್ಲವೂ ಹೇಳಿ ಗುರುಗಳು ಮೂವರನ್ನು ಬೀಳ್ಕೊಟ್ಟರು. ಮನೆಗೆ ಹೊರಟ ಮೂವರು ರಾಮಚಾರಿ ಹಾಗೂ ಚಾರುಳನ್ನು ಕರೆದುಕೊಂಡು ಕಿಟ್ಟಿ ಹೊರಟ. ಮನೆಯವರಿಗೆಲ್ಲ ರಾಮಚಾರಿ ಆರೋಗ್ಯ ಸರಿಯಾದದ್ದು ಗೊತ್ತಾದರೆ ತುಂಬ ಖುಷಿಯಾಗುತ್ತದೆ. ಯಾಕಂದರೆ ಕಿಟ್ಟಿ ಮಗು ಇದ್ದಾಗ ಕಳೆದು ಹೋಗಿದ್ದ. ಅವನನ್ನು ಹುಡುಕಲು ಪೇಪರ್ ಆ್ಯಡ್ ಕೂಡ ಕೊಟ್ಟಿದ್ದರು. ಆದರೆ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಆದರೆ ಈಗ ಇಬ್ಬರು ಮಕ್ಕಳನ್ನು ಒಟ್ಟಿಗೆ ನೋಡಿದರೆ ನಾರಾಯಣಾಚಾರಿಗೆ ಇದಕ್ಕಿಂತ ಖುಷಿ ಬೇರೆ ಬೇಕಾ? ಹೀಗಾಗಿ ಮಕ್ಕಳು ಸರ್ಪ್ರೈಸ್ ಕೊಡೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ. ದಾರಿ ಉದ್ದಕ್ಕೂ ಕಿಡಿಗೇಡಿಗಳದ್ದೇ ಮಾತು. ಇದರ ನಡುವೆ ಆ ಕಿಡಿಗೇಡಿಗಳ ಬಗ್ಗೆ ಚರ್ಚೆ ಆಗುತ್ತಿತ್ತು. ಇದೇ ರೀತಿ ಆ ಕಿಡಿಗೇಡಿಗಳು ಹಾಗೆ ಬಿಟ್ಟರೆ ಮನೆಯನ್ನು ಸರ್ವನಾಶ ಮಾಡಿಬಿಡುತ್ತಾರೆ. ಅವರು ಯಾರು ಅಂತ ಹೇಳಿ ಅಂದಿದ್ದಾನೆ. ಕಿಟ್ಟಿಗೂ ಆ ಕಿಡಿಗೇಡಿಗಳ ಬಗ್ಗೆ ಗೊತ್ತಿದೆ. ಹೀಗೆ ಬಿಟ್ಟರೆ ಮನೆಯನ್ನು ಸರ್ವನಾಶ ಮಾಡಿಬಿಡುತ್ತಾರೆ ಎನ್ನುವುದು ಅರ್ಥವಾಗಿದೆ. ಈಗಾಗಲೇ ಕಿಟ್ಟಿಯ ರಾಮಚಾರಿ ಎಂಬ ನಾಟಕ ಶುರು ಮಾಡಿ ಅವರಿಗೆ ಬಿಸಿ ಮುಟ್ಟಿಸಿದ್ದಾನೆ. ಈಗ ಇಬ್ಬರು ಅಣ್ಣ ತಮ್ಮಂದಿರು ಒಂದಾಗಿರುವ ಕಾರಣ ಮೂವರನ್ನು ಬಿಡುವ ಮಾತೇ ಇಲ್ಲ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹೋಗುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅವರ್ ಚಾನಲ್.